ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನ ದೊಡ್ಡನೇರಳೆ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಚೇರಿಯಲ್ಲಿ ಚುನಾವಣೆ ನಡೆದಿದ್ದು ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳು ಸಮತೋಲನಗೊಂಡ ಕಾರಣ ಚುನಾವಣಾ ಅಧಿಕಾರಿಗಳ ಆದೇಶದ ಮೇರೆಗೆ ಹಾಗೂ ಸಂಘದ ಪದಾಧಿಕಾರಿಗಳ ಒಪ್ಪಂದದ ಮೇರೆಗೆ ಪುಟ್ಟ ವಿದ್ಯಾರ್ಥಿಯಿಂದ ಲಾಟರಿ ತೆಗೆಯುವ ಮೂಲಕ ಕಾಂಗ್ರೆಸ್ ಪಕ್ಷವು ಜಯವನ್ನ ಗಳಿಸಿತು. ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀ ಇಂದ್ರೇಶ್ ರವರು ಅವಿರೋಧವಾಗಿ ಆಯ್ಕೆಯಾದರೆ ಉಪಾಧ್ಯಕ್ಷರ ಮಹಿಳಾ ಮೀಸಲು ಸ್ಥಾನಕ್ಕೆ ಶ್ರೀಮತಿ ರತ್ನಮ್ಮ ಆಯ್ಕೆಯಾದರು. ಚುನಾವಣೆ ಕುರಿತು ಬೆಟ್ಟದಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಹಮತ್ ಜಾನ್ ಬಾಬುರವರು ಮಾತನಾಡಿ, ಬಹಳ ವರ್ಷಗಳಿಂದ ಚುನಾವಣೆ ಬದಲಾಗಿ ರಾಜಿ ಮಾಡಿಕೊಂಡು ಬರ್ತಿದ್ರು. ಇತ್ತೀಚೆಗೆ ಚುನಾವಣೆ ನಡೆಯಲೇಬೇಕು ಎಂದು ನಿರ್ಧರಿಸಿದ ನಿಮಿತ್ತ ಕಾಂಗ್ರೆಸ್ ಪಕ್ಷಕ್ಕೆ ಜಯ ಸಿಕ್ಕಿದೆ. ಈ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಟ್ಟಡ ನಿರ್ಮಾಣಕ್ಕೆ ಮಂತ್ರಿಗಳ ಗಮನಕ್ಕೆ ತಂದು ಅನುದಾನ ಪಡೆದು ನೂತನ ಕಟ್ಟಡ ನಿರ್ಮಾಣ ಮಾಡುವುದಾಗಿ ತಿಳಿಸಿದರು. ನಂತರ ಮಾತನಾಡಿದ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಅಣ್ಣಪ್ಪನವರು ಮಾತನಾಡಿ, ಪ್ರತಿ ವರ್ಷವೂ ಅವಿರೋಧವಾಗಿ ಆಯ್ಕೆ ಮಾಡುತ್ತಲೇ ಬರ್ತಿದ್ದು ಚುನಾವಣೆ ನಡೆಯದಂತೆ ಎಷ್ಟೇ ಪ್ರಯತ್ನ ಪಟ್ಟರೂ ಸಾಧ್ಯವಾಗಲಿಲ್ಲ. ಚುನಾವಣೆ ನಡೆಯಲೇಬೇಕೆಂದು ಪಟ್ಟು ಹಿಡಿದ ಕಾರಣ ಕಾಂಗ್ರೆಸ್ ಪಕ್ಷಕ್ಕೆ ಜಯ ತಂದಿದೆ. ಇದಕ್ಕೆ ಊರಿನವರ ಸಹಕಾರ ಬೇಕಾಗ್ತದೆ. ನಾವೆಲ್ಲರೂ ಸಹಕರಿಸ್ತೇವೆ ಎಂದು ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಿಗೆ ಹೂವಿನ ಹಾರವನ್ನು ಹಾಕಿ ಸಿಹಿಯನ್ನು ಹಂಚಿ ಸಂತಸವನ್ನು ವ್ಯಕ್ತಪಡಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮೋಹನ್, ರಾಜಣ್ಣ, ಜಾಹಿರ್ ಪಾಷಾ, ಅಬ್ದುಲ್ ಗಫೂರ್, ಜಯರಾಮ್, ಮಂಜೇಗೌಡ, ನಾಗರಾಜು, ಕರಿಗೌಡ್ರು, ಪುಟ್ಟರಾಜೇಗೌಡರು, ಉಮೇಶ್ ಸೇರಿದಂತೆ ಇತರರು ಹಾಜರಿದ್ದರು. ವರದಿ ಪ್ರಕಾಶ್ ಸೀಸೆ, ಕನಕ ಟಿವಿ, ಪಿರಿಯಾಪಟ್ಟಣ. ಹಾಲು ಉತ್ಪಾದಕರ ಸಂಘದಿಂದ ನಾನು ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದು, ಅದರಲ್ಲಿ ಬಾಬಣ್ಣವರು ಮತ್ತು ನಾಗಣ್ಣವರು, ಡಾಕ್ಟರು, ಅನೇಕ ಹಲವಾರು ಗಣ್ಯರು ನನಗೆ ಭಾರಿ ಹೆಲ್ಪ್ ಮಾಡಿ ನನ್ನನ್ನು ಸಹಕಾರಗೊಳಿಸಿ ನನಗೆ ಜಯಗಳಿಸಿದ್ದಾರೆ. ಅವರಿಗೆಲ್ಲ ಅಭಿವೃದ್ಧಿಗಳನ್ನು ಹೇಳಿ ನಾನು ಎರಡು ಮಾತುಗಳನ್ನು ಇಲ್ಲ, ಭಾಳ ವರ್ಷಗಳಿಂದ ನಮ್ಮ ಡೈರಿ ಶಿಕ್ಷಣ ನಡೀತಾ ಇದೆ. ಚುನಾವಣೆ ಅಂತೂ ಈ ವರ್ಷವೇ ಆಗಿದ್ದು. ಮೊದಲೆಲ್ಲ ನಾವು ರಾಜಿ ಮಾಡಿರ್ತಿದ್ದೆವು. ಇತ್ತೀಚೆಗೆ ಚುನಾವಣೆ ಆಗಬೇಕಂತ ಕೆಲವರು ಹಠ ಹಿಡಿದ್ರಿಂದ ಚುನಾವಣೆ ಆಗಿ ಈಗ ಅಧಿಕಾರದಲ್ಲಿ ನಮ್ಮ ಪಕ್ಷಕ್ಕೆ ಜಯ ಸಿಕ್ಕಿದೆ. ಆದಷ್ಟು ಬೇಗ ಈ ಚುನಾಯಿತ ಪ್ರತಿನಿಧಿಗಳು ಅಧ್ಯಕ್ಷರು ನಾವು ಸಹಕಾರ ಕೊಡೋಕ್ಕೆ ಮುಂದೆ ಬಂದಿದ್ದೀವಿ. ಆ ಹಣಕಾಸು ಡೈರಿಯಿಂದ ಪ್ರಕಾಶ್ ಡೈರೆಕ್ಟ್ ಇದ್ದಾರೆ, ಅವ್ರು ಹೇಳಿ, ಮಂತ್ರಿಗಳು ಹೇಳಿ ನಾವೆಲ್ಲ ಹೋಗಿ ಈ ಊರಲ್ಲಿ ಒಂದು ಕಟ್ಟಡ ಮಾಡಬೇಕು ಅಂತ ನನ್ನ ಒತ್ತಾಯ. ಈ ಎಲ್ಲ ಊರವರೆಲ್ಲ ಅದೇ ದೃಷ್ಟಿಯಲ್ಲಿ ಈ ಸಲ ನಮ್ಮ ಪರ ಮಾಡಬೇಕು ಅಂತ ಹೇಳಿ ಒಮ್ಮತದಲ್ಲಿ ಚುನಾವಣೆಗೆ ಗೆದ್ದು ನಮ್ಮ ಪರ ಅಧ್ಯಕ್ಷರು ಇಂದ್ರೇಶ್ ಆಗಿದ್ದಾರೆ, ಉಪಾಧ್ಯಕ್ಷರು ರತ್ನಮ್ಮ ಆಗಿದ್ದಾರೆ. ಎಲ್ಲ ಸದಸ್ಯರು ಸಹಪಾಠದಿಂದ ಇವತ್ತು ಒಳ್ಳೆಯ ವಾತಾವರಣದಲ್ಲಿ ಚುನಾವಣೆ ಆಗಿದೆ. ಅದಕ್ಕೆ ಅಧಿಕಾರಿಗಳ ಒಂದು ಸಹಕಾರನೂ ಕೂಡ ಅತ್ಯಗತ್ಯ ಚೆನ್ನಾಗಾಗಿದೆ. ತಾವುಗಳ ಪತ್ರಕರ್ತರು ಕೂಡ ಬೆಳಗಿದ್ದ ಬಂದು ಏನು ನಡೀತಾ ಇದೆ ಇಲ್ಲಿ ಅಂತ ಕುತೂಹಲ ನೋಡ್ತಾ ಇದ್ದೀರಿ. ಅದರಿಂದ ಒಳ್ಳೆಯ ವಾತಾವರಣ ಸೃಷ್ಟಿಯಾಗಿ ತಾಲೂಕಿನಾದ್ಯಂತ ಇದೇ ವಾತಾವರಣ ಸೃಷ್ಟಿಯಾಗಲಿ ಅಂತ ಸಂದರ್ಭ ಹೇಳ್ತಾ ನಾನು ಭಾಳ ಈ ಥರ ಒಂದು ಚುನಾವಣೆ ನಡೆದಾಗ ಭಾಳ ನಿಮಗೆಲ್ಲ ಗೊತ್ತಿರಬೇಕು, ತುಂಬ ಭಾಳ ಗದ್ದಲದಿಂದ ಚುನಾವಣೆ ನಡೀತು. ಆದರೆ ಆ ಥರ ಪರಿಸ್ಥಿತಿ ವರ್ಷ ಇಲ್ಲ, ಭಾಳ ಶಾಂತವಾಗಿ ಚೆನ್ನಾಗಿ ನಡೆದಿದೆ. ಅದನ್ನು ಸಂತೋಷ ತಂದಿದೆ. ಮುಂದಿನ ಕೂಡ ಹೀಗೇ ನಮ್ಮೂರಲ್ಲಿ ಅಭಿವೃದ್ಧಿ ಕಾರ್ಯಕ್ಕೆ ಕೈ ಜೋಡಿಸ್ತಾ ಇವತ್ತೇ ಚುನಾವಣೆ ಇದನ್ನು ಮರೆತು ಎಲ್ಲರೂ ಕೂಡ ನಮಗೆ ಕೈ ಜೋಡಿಸಿ ಈ ಒಂದು ಅಭಿವೃದ್ಧಿಗೆ, ಸಂಘದ ಅಭಿವೃದ್ಧಿಗೆ ಸಹಕಾರ ಕೊಡಬೇಕು ಅಂತ ಹೇಳಿ ಅವರು ಮತ್ತೊಮ್ಮೆ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಚುನಾವಣೆ ನಡೆದಿತ್ತು. ಪ್ರತಿ ವರ್ಷ ಕೂಡ ನಾವು ಅವಿರೋಧವಾಗಿ ಆಯ್ಕೆ ಮಾಡ್ಕೊಳ್ತಿದ್ದೆ. ಬಟ್ ಈ ವರ್ಷ ಸ್ವಲ್ಪ ವಾತಾವರಣ ಬಿಗಡಾಯಿಸಿ ಚುನಾವಣೆಗೆ ಬಂದಾಯಿತು. ಚುನಾವಣೆಯಲ್ಲಿ ನಾವು ಕೊನೆಗೆ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಕೂಡ ನಾವು ಭಾಳ ಚುನಾವಣೆ ಇಲ್ದಂಗೆ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟು ಅದು ಕೂಡ ಆಗಲಿಲ್ಲ. ಅದು ಎಲ್ಲ ಹಠ ಹಿಡಿದ್ರು. ಚುನಾವಣೆಯಲ್ಲಿ ನಾವು ಗೆದ್ದಿದ್ದೀವಿ. ನಾವು ಗೆದ್ದರೂ ಕೂಡ ಎಲ್ಲ ಊರವರ ಒಂದು ಸಹಕಾರ ಅಧ್ಯಕ್ಷರು ಕೂಡ ಬೇಕಾಗ್ತದೆ. ಒಟ್ಟಿನಲ್ಲಿ ನಮ್ಮ ಹಾಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಎರಡೂ ಆಯ್ಕೆ ಕೂಡ ನಮ್ಮ ಆಸೆ ಪ್ರಕಾರ ಆಯ್ಕೆಯಾಗಿದೆ. ಹಾಗಾಗಿ ನಾವು ಅವರಿಗೂ ಕೂಡ ಅಭಿನಂದಿಸ್ತಾ, ನಮಗೆಲ್ಲ ಸಹಕಾರ ಕೊಟ್ಟಂಥ ತಮ್ಮೆಲ್ಲರಿಗೂ ಕೂಡ ಅಭಿನಂದಿಸ್ತಾ, ಪತ್ರಕರ್ತರು ಕೂಡ ಅಷ್ಟೇ ನೀವು
ಬೆಳಗಿಂದ ನಮಗೋಸ್ಕರ ಊಟ ಇಲ್ಲದೇ ಕಾದು ಈ ಒಂದು ಪತ್ರಿಕೆ ನಮ್ಮ ಅಧಿಕಾರಿಗಳು ಮುಗಿಸಿದ್ದಾರೆ. ಮುಂದೆ ಕೂಡ ಹೀಗೆ ಚೆನ್ನಾಗಿ ಶಾಂತಿಯುತವಾಗಿ ನಡೀಲಿ ಅಂತೇಳಿ ಆಶಿಸ್ತೇನೆ. ಕಳೆದ ಬಾರಿಗೆ ಹೋಲಿಸ್ಕೊಂಡ್ರೆ ನಮ್ಮ